ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಫರ್ನಿಚರ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಬನ್ನಿ ನಿನ್ನೆ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ಅಂತೂ ಫುಲ್ ಬ್ಯುಸಿ, ಯಾಕೆಂದರೆ ಇವತ್ತು ಶುಕ್ರವಾರ ಅಲ್ವಾ. ನಿನ್ನೆಲ್ಲನೇ ಎಲ್ಲ ಕೆಲಸ ಮಾಡ್ಕೊಬೇಕಾಯ್ತು. ಆಮೇಲೆ ಮಕ್ಕಳಿಗೆ ಬೇರೆ ಎಕ್ಸಾಮ್ ಇತ್ತು ಇವತ್ತಿಂದ ಸ್ಟಾರ್ಟು ಎಕ್ಸಾಮು. ಸೊ ಎಲ್ಲನೂ ಪ್ರಿಪರೇಷನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಗೋಯ್ತು. ಹಾಗೆ ನೋಡಿ, ಇದು ಮ್ಯಾಟು. ಇದು ನಮ್ಮ ಅಮ್ಮ ಹಾಕಿರೋಂಥದ್ದು. ನನಗೂ ಬರುತ್ತೆ, ಬಟ್ ಅಮ್ಮ ಹಾಕಿರೋದು ಇದು ಡಿಸೈನು ತುಂಬಾ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಯಾಕೋ ನಾನು ಇದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು. ನಾನು ಅವಾಗವಾಗ ಮ್ಯಾಟ್ ಡಿಸೈನು ಮತ್ತು ಡೋರ್ ಮ್ಯಾಟು ಅವೆಲ್ಲ ಹಾಕ್ತಾಯಿದ್ದೀನಿ. ಇದು ಟೀಪಾಯ್ ಮೇಲೆ ಶೋ ಗಿಡ ಅಂತ ಒಂದು ಮ್ಯಾಟು. ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ನಿನ್ನೆ ನಾನು ಏನೇನು ಕೆಲಸ ಮಾಡಿದೆ ಅಂತ ಅಂದರೆ, ಸ್ವಲ್ಪ ಕಿಟಕಿ ಎಲ್ಲ ತುಂಬಾ ಧೂಳಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಕಿಟಕಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಅದು ಯಾಕೋ ಚುಕ್ಕಿ ಆಗ್ಬಿಟ್ಟಿತ್ತು ಧೂಳು. ಸೊ ಅದಕ್ಕೆ ಸ್ವಲ್ಪ ಒಂದು ಬಟ್ಟೆ ತೊಗೊಂಡೆಲ್ಲ ಒರೆಸ್ಕೊಂಡಿದ್ದೀನಿ. ಇದು ಕಿಟಕಿ ರೂಮಿಂದ ಸ್ವಲ್ಪ ಜಾಸ್ತಿ ಗಲೀಜಾಗ್ಬಿಟ್ಟಿತ್ತು. ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ನಾನು ಚೇಂಜ್ ಮಾಡಬೇಕಿತ್ತು, ಚೇಂಜ್ ಮಾಡಿದೆ. ಕೆಲವೊಂದು ಸರಿ ಪೀರಿಯಡ್ಸ್ ಆದಮೇಲೆ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡಿಬಿಡ್ತೀನಿ, ಯಾಕೆಂದರೆ ಪೂಜೆ ಮಾಡೋದಿರುತ್ತಲ್ಲ. ಸೊ ಹಂಗಾಗಿ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಗುರುವಾರನೇ ಏನಿದ್ರು. ಈ ವಾರ ದೇವ್ರ ಸಂಬಂಧೇನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಸೋಮವಾರ ಇದು ಹುಣ್ಣಿಮೆ ಇದೆಯಲ್ವ, ನಾಳೆ ತೆಗೆದ್ರಾಯ್ತು ಶನಿವಾರ ಅಂತ ಅಂದ್ಬಿಟ್ಟು ನಿನ್ನೆ ಇವತ್ತೇನೂ ತೆಗಿಯೋಕ್ಕೆ ಹೋಗಿಲ್ಲ. ಶುಕ್ರವಾರ ತೆಗೆಯೋದು ಬೇಡ ಅಂತ ಅಂದ್ಬಿಟ್ಟು ಗುರುವಾರ ಏನೂ ತೆಗಿಯೋಕ್ಕೆ ಹೋಗಿಲ್ಲ. ಬರೀ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ಆಗೋಯಿತು. ಹಾಗೆಯೇ ಸ್ವಲ್ಪ ಸೋಫಾ ಎಲ್ಲ ಹಂಗೆ ಬಿಟ್ಟು ಹೋಗಿದ್ರು ಮಕ್ಕಳು ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗೋಯಿತು. ಮಕ್ಕಳಿಗೆ ನಿನ್ನೆ 3 ಗಂಟೆಗೆ ಬಿಟ್ಟಿದ್ರು, ಯಾಕೆಂದರೆ ಇವತ್ತು ಎಕ್ಸಾಮ್ ಇರೋದ್ರಿಂದ ನಿನ್ನೆ ಸ್ವಲ್ಪ ಬೇಗನೆ ಬಿಟ್ಟಿದ್ರು ಸ್ಕೂಲು. ಸೊ ಅವ್ರಿಗೆ ಓದ್ಸೋದು ಬೇರೆ ಇರುತ್ತೆ. ಸೊ ಬರೋಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಮಾಡ್ಕೊಬೇಕು. ಆದ್ರೂ ಆಗಲಿಲ್ಲ, ಏಕೆಂದರೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ, ಮಾಡ್ತಾನೇ ಇರಬೇಕು. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ಲ. ಸೊ ನಾನು ನನ್ನ ವಿಡಿಯೋ ಹಾಕಿದ್ದೆ ನಿನ್ನೆ, ಒಂದು ಆನ್ಲೈನು ಜಾಬು, ಅದು ನಿಜನೋ ಸುಳ್ಳು ಅಂತ. ಯಾರೋ ಒಬ್ರು ಕೇಳಿದರು, ಲಿಂಕು ಏನು ಇಲ್ಲ ಅಂತ. ಅದು ಲಿಂಕ್ ಏನೂ ಇಲ್ಲ, ಜಸ್ಟ್ ನಾನು ಒಂದು ಲೋಕಲ್ ಆ್ಯಪು ಏನೋ ನೋಡ್ಕೊಂಡು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅಷ್ಟೇ, ಯಾವ ಲಿಂಕು ಇಲ್ಲ. ಅದೆಲ್ಲ ಯಾರೆಲ್ಲ ನೋಡಿಲ್ಲ ನಿನ್ನೆದು ವೀಡಿಯೋ ದಯವಿಟ್ಟು ನೋಡಿ ಫ್ರೆಂಡ್ಸ್. ಹಾಗೆ ನನಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋ ಗ್ಯಾರಂಟಿ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಹೌಸ್ ವೈಫಿಗೆ ಸ್ಪೆಷಲಿ ಮನೇಲಿ ಕೆಲಸ ಮಾಡಬೇಕು ಅನ್ನೋರಿಗೆ ಆ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಹಾಗೆ ನಾನಿಲ್ಲಿ ಬೆಂಡೆಕಾಯಿನ ತೊಗೊಂಬಂದಿದ್ದೆ ನಿನ್ನೆ ಸಾಂಬಾರು ಮಾಡೋಕ್ಕೆ. ಸೊ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬೇಳೆ ಬೇಯಿಸೋಕೆ ಇಟ್ಕೊಂಡು ಆಮೇಲೆ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಂಡೆಕಾಯಿ ಅನ್ನೋದು, ಅಲ್ಲೊಳ್ಳೆ ಅಂಶ ಎಲ್ಲ ಹೋಗಬೇಕು. ಒಂದು ಸ್ವಲ್ಪ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿ ನಾವು ಬೆಂಡೆಕಾಯಿನ ಫ್ರೈ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಲೋಳೆ ಹೋಗಲ್ಲ. ಹಾಗೆ ಸಾಂಬಾರಿಗೆ ಇದು ಖಾರನ ಇಟ್ಕೊಳಕ್ಕೆಲ್ಲನೂ ರೆಡಿ ಮಾಡ್ಕೊಂಡು ಆಯಿತು, ಖಾರನೆಲ್ಲ ರುಬ್ಕೊಂಡಾಯಿತು. ಸೊ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮಡಿಕೆಯಲ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್, ಆವಾಗವಾಗ ಮಡಿಕೆನ ಯೂಸ್ ಮಾಡ್ತಾನೆ ಇರ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಸಾರು. ಆವಾಗ ದಿನಕ್ಕೊಂದ್ಸರಿ ಏನಾದರೂ ಮಡಿಕೆ ಯೂಸ್ ಮಾಡಬೇಕು ಅಂತಾರೆ. ಸೊ ಹಂಗಾಗಿ ನಾನು ಮಡಿಕೆಯಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಅವತ್ತೇ ನಾನು ಲಾಸ್ಟ್ ನೋಡಿದ್ದು ಇಲ್ಲಿ ಮಾರಿದ್ದು, ಮತ್ತು ನನಗೆ ಸಿಕ್ಕಿಲ್ಲ, ನಾನು ನೋಡೂ ಇಲ್ಲ. ಸೊ ಎಲ್ಲ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಕೊಂಡಿರೋಂಥ ಬೇಳೆ, ಹಾಗೆ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿ, ಹಾಗೆ ರುಬ್ಬಿಟ್ಕೊಂಡಿರೋಂಥ ಖಾರನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಹೂವು ಕಟ್ಟೋದಿತ್ತು, ಹೂವು ಕಟ್ಟಿದೆ. ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿದೆ. ಹಾಗೆಯೇ ಸ್ವಲ್ಪ ಬಟ್ಟೆ ಕೂಡ ಮಡ್ಚ್ಕೊಳೋದಿತ್ತು, ತುಂಬಾ ಬಟ್ಟೆ ಇದ್ವು. 2 ದಿನವೂ ಬಟ್ಟೆ ತೊಳೆದಿದ್ದೆ. ನಿನ್ನೆ ಮತ್ತು ಮೊನ್ನೆ ಕೂಡ ಬಟ್ಟೆ ತೊಳೆದಿದ್ದೆ. ತುಂಬ ಬಟ್ಟೆ ಇದ್ವು, ಮಕ್ಕಳದು ನಂದು ಎಲ್ಲರದು ಬಟ್ಟೆ ಇದ್ವು. ಸೊ ಎಲ್ಲರದು ಬಟ್ಟೆ ಎಲ್ಲ ತೊಳೆದಾಯಿತು. ಯೂನಿಫಾರ್ಮು ಎಲ್ಲ ತೊಳಿಬೇಕಾಗಿತ್ತು, ಹಾಗೆ ಬಟ್ಟೆ ಎಲ್ಲ ತೊಳೆದು ಇವತ್ತು 2 ದಿನದ್ದೆಲ್ಲನೂ ಒಟ್ಟಿಗೆ ಸೇರಿಸಿ ಮಡಚಿ ಆಯಾ ಪ್ಲೇಸಲ್ಲಿ ಇಡ್ತಿದ್ದೀನಿ ಫ್ರೆಂಡ್ಸ್. ನನಗಂತೂ ಬಟ್ಟೆ ತೊಳೆಯೋದಂತೂ ದೊಡ್ಡ ಕೆಲಸ ಅಲ್ಲ, ಅದು ಅವನ್ನೆಲ್ಲ ಮಡಚಿ ಅರೇಂಜ್ ಮಾಡೋದಿದೆಯಲ್ಲ ಅದೇ ದೊಡ್ಡ ಕೆಲಸ ಅನಿಸ್ಬಿಡುತ್ತೆ. ಸೊ ಇದಾಯಿತು ಫ್ರೆಂಡ್ಸ್ ನನ್ನ ಒಂದು ಡೈಲಿ ರೊಟೀನು. ಹಾಗೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ನೀವು ನನ್ನ ಹಳೆ ವಿಡಿಯೋನ ಚೆಕ್ ಮಾಡಿ ಫ್ರೆಂಡ್ಸ್. ನೀವು
ನಿಮಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ರೆ ನಾನು ಅದ್ರದ್ದು ಲಿಂಕ್ ಹಾಕ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ನೆಕ್ಸ್ಟ್ ನನ್ನ ಮುಂದಿನ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.